ಏನಾಯ್ತನು? ಯಾಕೆ ಅಳ್ತಿದ್ಯಾ? ನಿನ್ನ ಚೇಂಡೆ ಮುಂದೆ ನಿಲ್ಲಿಸಿ ಹಾಗೆ ಕೇಳಿದ್ದಕ್ಕೆ ಬೇಜಾರಾಯ್ತಾ? ನನ್ನ ಕ್ಷಮಿಸೋನು. ನೀವು ಮಾತಾಡಿದ್ರಿಂದ ಅಲ್ಲ ಸರ್, ನಾವೆಲ್ಲರೂ ಯಾವಾಗಲೂ ಜೊತೆಯಾಗಿ ಖುಷಿಯಾಗಿರಬೇಕು ಅನ್ನೋದು ನನ್ನ ಆಸೆ. ಆದರೆ ನಮ್ಮ ಕಣ್ಣು ಮುಂದೆನೇ ನಮ್ಮ ಮನೆ ಒಡೆದು ಎರಡಾಗ್ತಿರೋದನ್ನ ನನ್ನ ಕೈಲಿ ನೋಡೋದಕ್ಕಾಗ್ತಿಲ್ಲ ಸರ್. ನೀನು ಬೇಜಾರು ಮಾಡ್ಕೋಬೇಡ ಅನು. ನಿನ್ನ ಕಣ್ಣೀರು ನಮ್ಮ ಮಗುಗೂ ಬೇಸರ ತರಿಸುತ್ತೆ ಅನ್ನೋ ಭಯ ನನಗೆ. ನಮ್ಮ ಮಗು ಈ ಪ್ರಪಂಚಕ್ಕೆ ಕಾಲಿಡುವಾಗ ಅದಕ್ಕೆ ದುಃಖ, ಸಂಕಟ ಇದ್ಯಾವುದು ಗೊತ್ತಿರಬಾರ್ದು. ನಾವಿಬ್ಬರು ನಮ್ಮ ಮಗುನ ಹಾಗೆ ನೋಡ್ಕೊಳ್ಳೋಣ. ನಿನಗೆ ಆಸೆ ಅಲ್ವಾ ನಾವೆಲ್ಲರೂ ಒಟ್ಟಿಗೆ ಖುಷಿಯಿಂದ ಜೊತೆಲಿರಬೇಕು ಅಂತ? ನಾವು ಹಾಗೆ ಇರ್ತೀವಿ ಅನು. ಅದು ನನ್ನ ಜವಾಬ್ದಾರಿ. ಈಗ ಹರ್ಷ ಮತ್ತು ಅದಕ್ಕೆ ಅವ್ರ ಮನಸ್ಸು ಸರಿ ಇಲ್ಲ, ಅದನ್ನು ನಾನು ಸರಿಪಡಿಸ್ತೀನಿ. ನೀನು ಚಿಂತೆ ಮಾಡಬೇಡ. ನೀನು ಯಾವ ಒತ್ತಡನೋ ಭಾರನೋ ತಗೋಬೇಡ ಅನು. ನಿನಗೆ ಈ ಭಾರನೇ ಹೆಚ್ಚು. ಕ್ಷಮಿಸು, ಇದು ಭಾರ ಅಲ್ಲ, ಇದು ನಾವಿಬ್ಬರು ಖುಷಿಯಿಂದ ಜೊತೆಯಲ್ಲಿ ಪ್ರೀತಿಯಿಂದ ಇದ್ದೀವಿ ಅನ್ನೋದರ ಸಂಕೇತ ಅಲ್ವಾ? ಏನು ವಿಶ್ವಾಸ್, ನಿಮ್ಮಿಂದ ಏನೂ ತಪ್ಪಾಗಿಲ್ಲ. ಆ್ಯಂಡ್ ಇದು ಬಿಸ್ನೆಸ್ಸಲ್ಲಿ ಇದೆಲ್ಲ ಸಹಜ. ದಟ್ಸ್ ಓಕೆ. ಹೆಸರಲ್ಲೇ ವಿಶ್ವಾಸ ಇಟ್ಕೊಂಡಿರೋರು ನೀವು. ನಾನು ನಿಮ್ಮನ್ನು ನಂಬ್ತೀನಿ. ಬಿಸ್ನೆಸ್ ಆಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಐಮ್ ಶ್ಯೂರ್ ಯುಲ್ ಫೈಟ್ ಇಟ್ ಬ್ಯಾಕ್. ಇಲ್ಲ, ನಾನು ಮೋಸ ಹೋಗೋದಲ್ಲದೆ ನಿಮ್ಮನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ದೀನಿ. ಐ ಆಮ್ ವೆರಿ ಸಾರಿ. ಇನ್ನು ನನ್ನಿಂದ ನಿಮಗೆ ತೊಂದರೆ ಇರಲ್ಲ. ನಾನು ಸೋತೋದೆ. ಸೋತವನಿಗಿಲ್ಲಿ ಜಾಗ ಇಲ್ಲ. ಬಿಸ್ನೆಸ್ಸಲ್ಲಾಗಲಿ ಭೂಮಿ ಮೇಲಾಗಲಿ. ಬಾಯ್, ಗುಡ್ ಬಾಯ್. ಹಲೋ ವಿಶ್ವಾಸ್. ಹಲೋ. ತುಂಬ ಸ್ಟ್ರೆಸ್ ಆಗಿದ್ದಾರೆ ಅನ್ಸುತ್ತೆ. ಇನ್ ಇಟ್ಸ್ ಟೈಮ್. ಆಮೇಲೆ ಫೋನ್ ಮಾಡಿದ್ರಾಯ್ತು. ಉಧೋ ಉಧೋ ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ. ಉಧೋ ಉಧೋ ಜೋಗಳ ಬಾವಿ ಸತ್ಯವ್ವ ನಿನ್ ಹಾಲ್ ಕುದೋ. ಉಧೋ ಉಧೋ ಪರಶುರಾಮ ನಿನ್ ಹಾಲ್ ಕುದೋ. ಉಧೋ 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 ಎಲ್ಲಮ್ಮ. ಜೋಗ್ತೇವ ಬಂದೇನು? ಭಾಳ ದಿನ ಆಗಿತ್ತು ನೋಡು ನಮ್ಮ ಮನೆ ಕಡೆ ಬಂದು. ಚಲೋ ಆತು. ನನ್ನ ಮನಿ ಬಹಳ ದೊಡ್ಡದು ಮಗಳ. ನೀನು ನನ್ನ ಮನಿ ಹಾಕಿನ. ಒಂದು ಮನೆ ಆಗಿದ್ದು ಭೇಟಿ ಆಗಿಲ್ಲ ಅಷ್ಟ. ಆತು, ಒಳಗ್ ಬಾರವ. ಬರ್ತೀನಿ, ಆದ್ರ ಈಗಲ್ಲ. ಕಂಟಕ ಕಳೆದು ಎಲ್ಲ ಸೌಖ್ಯ ಆದ್ಮೇಲೆ ನಾ ಬರ್ತೀನಿ. ಕಂಟಕನ ಯಾರ್ಗವ ತಾಯಿ? ನಿನ್ನ ಮಕ್ಕಳಲ್ಲಿ ಒಬ್ರಿಗ. ಏನ್ ಜೋಗ್ತೇವ? ಏನ್ ಹೇಳಿಕತ್ತಿ ನೀನು?
ನನ್ನ ಮಕ್ಕಳಿಗ ಕಂಟಕನ ಯಾರ್ಗ ಈಗಷ್ಟ ಹೊರ ದೇಶದಿಂದ ಒಬ್ಬ ನೆಮ್ಮದಿ ಎಲ್ಲ ಕಳ್ಕೊಂಡು ಮನೆಗೆ ಬಂದ. ನನಗಂತೂ ಅವಂದ ಚಿಂತೆ ಆಗ್ಲಿಕ್ಕತ್ತದ. ಬಹಳ ನೊಂದ್ಕೊಂಡಿದ್ದೀನಿ. ಈಗ ನೀನು ಹಿಂಗೆ ಹೇಳ್ಬಿಟ್ರ ನಾನು ಎಲ್ಲಿ ಹೋಗ್ಲಿ ತಾಯಿ? ನೆಲ ಸುಟ್ರ ಪಾದರಕ್ಷಿ ಬಳಸ್ಬಹುದು, ಆದ್ರ ಪಾದಾನೆ ಸುಡಕತ್ತೈತಿ. ಎಲ್ ಹೆಜ್ಜೆ ಇಟ್ರು ಸುಡ್ತೈತಿ. ಇದನ್ನ ಸುತ್ತಿ ಬಳಸಿ ಹೇಳಕ್ಕಾಗವಲ್ದು. ನಿನ್ನ ಮಕ್ಕಳಲ್ಲಿ ಒಬ್ಬನ ಜೀವನ ಆಪತ್ನಾಗೈತಿ. ಹ್ಯಾಂಗ್ ನಿಭಾಯಿಸ್ತೀಯ ನೋಡು. ತಾಯಿ ಹೇಳ್ ಕಳಿಸ್ಯಾಳ. ನೀನು ಒಳ್ಳೆ ತಾಯಿ ಮನ್ಸೆ ಈ ಸಮಸ್ಯೆನ ಬಗೆಹರಿಸ್ಬೇಕು. ನಾ ಇನ್ ಬತ್ತೀನಿ. ಉಧೋ ಉಧೋ ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ. ಇದು ಖಾತ್ರಿ ವಿಶ್ವಾಸನ ಬಗ್ಗೆನೆ. ಜೋಗವ ಅವನ ಬಗ್ಗೆನೇ ಹೇಳಿ ಹೋಗ್ಯಾಳ. ಅಮ್ಮ, ಏನನು? ಕೂತ್ಕೋ. ಅಮ್ಮ, ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು. ಹೇಳು. ಅಮ್ಮ, ನೀವು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನಾನು ಮಾತ್ರನಾ? ನೀನು ಮುಚ್ಚಿಟ್ಟಿಲ್ವಾ? ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀರಾ ಅಮ್ಮ? ನಿನ್ನ ಗಂಡ ಮನೆ ಬಿಟ್ಟು ಹೋಗಿದ್ದ ವಿಷಯದ ಬಗ್ಗೆ. ರಾತ್ರಿ ಅವನ ಮನೆ ಬಿಟ್ಟು ಹೋಗಿದ್ರು ನೀ ನನ್ನ ಹತ್ರ ಹೇಳಲಿಲ್ಲ ಅಲ್ವಾ? ಅವರು ಬಿಟ್ಟು ಹೋಗಿದ್ದಿದ್ರೆ ಹೇಳ್ತಿದ್ದೆ, ಆದರೆ ಮತ್ತೆ ಬಂದಿದ್ದಾರೆ ಅಲ್ವಾ ಅಮ್ಮ, ಅದಕ್ಕೆ ಯಾಕೆ ಅಂತ ಸುಮ್ಮನಾದೆ. ನಾನು ಹೇಳಬಾರ್ದು ಅನ್ನೋ ಉದ್ದೇಶ ಇರಲಿಲ್ಲ. ಆದರೆ ನೀವು ನನ್ನಿಂದ ಏನೋ ದೊಡ್ಡದನ್ನೇ ಮುಚ್ಚಿಡ್ತಿದ್ದೀರಾ ಅಮ್ಮ. ಯಾವತ್ತೂ ಅವರನ್ನು ಒಬ್ಬರನ್ನೇ ಬಿಡಬೇಡ ಅಂತ ಆಣೆ ಮಾಡಿಸ್ಕೊಂಡ್ರಿ. ಅವ್ರು ನನ್ನ ಹತ್ರ ಏನು ಹೇಳಿದ್ರು ಅನ್ನೋದನ್ನು ಸರಿಯಾಗೂ ಕೇಳಿಸ್ಕೊಳ್ದೆ ಈಗ ಮತ್ತೆ ಆಫೀಸ್ ಜವಾಬ್ದಾರಿ ತಗೊಳ್ಳೋದಕ್ಕೆ ಹೇಳಿದ್ದೀರಾ. ನೀವು ಹೀಗೆಲ್ಲ ಹೇಳಿದ್ದೀರಾ ಅಂದರೆ ಏನೋ ಕಾರಣ ಇರುತ್ತೆ. ನನ್ನ ಹತ್ರ ಹೇಳಲ್ವಾ ಅಮ್ಮ? ಇನ್ನೇನು ಕಾರಣ ಇರೋಕ್ಕೆ ಸಾಧ್ಯ ಅನ್ನೋ? ಅವನ್ನೆಲ್ಲ ಬಿಟ್ಟು ಹೋದ ಅಂತ ಹೇಳಿದ್ರೆ ಇಷ್ಟು ದಿವಸ ಕಾಪಾಡ್ಕೊಂಡಿದ್ದೆಲ್ಲ ದಿಕ್ಕಾಪಾಲಾಗತ್ತೆ. ಒಂದೇ ಹಣ್ಣನ್ನು ಸಮವಾಗ ಹಂಚ್ಕೊಳ್ಳಿ ಅಂತ ತನ್ನ ಮಕ್ಕಳಿಗೆ ಕುಂತಿ ಸುಮ್ಮನೆ ಹೇಳಲಿಲ್ಲ. ಏನೇ ಆಗಲಿ ಈ ಮನೆಯವರು ಒಗ್ಗಟ್ಟಾಗಿರೋದು ತುಂಬ ಮುಖ್ಯ ಅನ್ನೋ. ಇಬ್ಬರು ಜಗಳದಲ್ಲಿ ಲಾಭ ಮಾಡ್ಕೊಳ್ಳೋರು ಮೂರನೇವರು. ಹುಷಾರಾಗಿರ್ಬೇಕು. ಇದನ್ನು ನೀನು ಅರ್ಥ ಮಾಡಿಕೊಂಡ್ರೆ ಸಾಕು. ಈಗ ಹೇಗಿದೆಯೋ ಹಾಗೆ ಮುಂದುವರಿಲಿ. ಅದೇ ಎಲ್ರಿಗೂ ಕ್ಷೇಮ. ಆದರೆ ಅಮ್ಮ, ನಾನೇ ಅವರಿಂದ ಇನ್ನೊಂದು ದೊಡ್ಡ ಸತ್ಯನ ಮುಚ್ಚಿಟ್ಟಿದ್ದೀನಲ್ಲ ಅಮ್ಮ. ನಾನು ಯಾರು ಅನ್ನೋದು ನನ್ನ ಹುಟ್ಟಿನ ಸತ್ಯ. ನೀನು ಅದನ್ನು ಆರ್ಯನ್ಗೆ ಹೇಳಿದ್ರೆ ನಂಬಲ್ಲ. ನಿನಗೇನೋ ಆಗೋಗಿದೆ ಅಂತ ತಲೆ ಕೆಡಿಸ್ಕೊತಾನೆ ನಾನು. ಅದಕ್ಕೆ ಹೇಳ್ದಿರೋದೇ ವಾಸಿ. ಈಗ ಹುಟ್ಟೋ ಮಗು ಬಗ್ಗೆ ಯೋಚನೆ ಮಾಡು. ಅದಕ್ಕಿಂತ ದೊಡ್ಡದು ನಿನಗೆ ಯಾವುದೂ ಇಲ್ಲ. ಬೆಳಿಗ್ಗೆ ಹೊತ್ತಲ್ಲಿ ನೀನಿದ್ರೂ ಜನ ನಿನ್ನನ್ನು ಗಮನಿಸಲ್ಲ. ರಾತ್ರಿ ಹೊತ್ತಲ್ಲಿ ನೀನು ಎಲ್ಲರನ್ನೂ ಗಮನಿಸ್ತಿರ್ತೀಯ. ನನ್ನ ಬಗ್ಗೆ ಪೂರ್ತಿಯಾಗಿ ಗೊತ್ತಿರೋದು ನಿನ್ನೊಬ್ಬನಿಗೆ ಕಣೋ. ಯಾಕಂದರೆ ನನ್ನ ಚಟುವಟಿಕೆಗಳೆಲ್ಲ ನಡೆಯೋದು ಇಷ್ಟೊತ್ತಲ್ಲೇ ತಾನೆ.
ಈ ಗುಟ್ಟನ್ನ ಯಾರಿಗೂ ಹೇಳ್ಬೇಡ. ಇದು ಆರ್ಯನ್ ಕಾರಲ್ವಾ? ಅವನು ಯಾಕೆ ಇಲ್ಲಿಗೆ ಬಂದ? ಅದು ಸಂಪಿಗೆ ಪುರಕ್ಕೆ. ನಾನು ನೋಡಿದ್ರೆ ಮಾತಾಡ್ತಾ ಇದ್ನಲ್ವಾ? ಆರ್ಯನ ನೋಡಿದ್ರೆ ಯಾಕೆ ಕಾರ್ ನಿಲ್ಲಿಸ್ತೇ ಹೋಗ್ತಾ ಇದ್ದ? ಹೋಗಿದ್ದು ಆರ್ಯನ ಅಥವಾ ಬೇರೆಯವರ? ಇದು ಹೀಗೆ ಬಿಡಕ್ಕಾಗಲ್ಲ. ಇದನ್ನು ತಿಳ್ಕೊಳ್ಳೇಬೇಕು. ಹಲೋ ಆರ್ಯ? ಹಲೋ ಆರ್ಯ, ಎಲ್ಲಿದ್ಯಾ? ಹಲೋ ಆರ್ಯ? 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 ಆರ್ಯ ಏನು ಕೇಳ್ತಿಲ್ಲ. ಅವನಿಗೆ ಫೋನ್ ಮಾಡಿ. ಜೇಂಡೆ ಇಷ್ಟೊತ್ತಲ್ಲಿ ಇವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ? ಇವ್ರು ಹಿಂದೆ ಮಾಡಿದ ತಪ್ಪೆಲ್ಲ ಇಷ್ಟೊತ್ತಿಗೆ ನೆನಪಾಗುತ್ತೋ ಏನೋ. ಹೊಸದಾಗೇನೋ ಪ್ಲ್ಯಾನ್ ಮಾಡಿರಬೇಕು. ಹಲೋ ಹಲೋ ಅನು ಮೇಡಮ್, ಆರ್ಯ ಸರ್ ಎಲ್ಲಿ? ಅದನ್ನು ಕೇಳೋದಕ್ಕೆ ನನಗೆ ಕಾಲ್ ಮಾಡಿದ್ರ? ಆರ್ಯ ಸರ್ಗೆ ಕಾಲ್ ಮಾಡ್ಬೋದಿತ್ತಲ್ವಾ? ಅವ್ರು ಸಿಕ್ಕಿಲ್ಲ ಅಂತಾನೆ ನಾನು ನಿಮ್ಗೆ ಕಾಲ್ ಮಾಡಿದೆ. ಎಲ್ಲಿದ್ದಾರೆ ಅವರು? ನಾನ್ಯಾಕೆ ಸರ್ ಹೇಳ್ಬೇಕು ನಿಮಗೆ? ಸುಮ್ಮನೆ ಮಾತಿಗೆ ಮಾತು ಬೇಡ. ಆರ್ಯ ಸರ್ ಎಲ್ಲಿದ್ದಾರೆ ಅಷ್ಟು ಹೇಳಿ ಸಾಕು. ಅವ್ರ ಆಗು ಹೋಗುಗಳನ್ನು ನೋಡ್ಕೊಳ್ಳೋದಕ್ಕೆ ನೀವಿದ್ದೀರಾ ಅಲ್ವಾ? ನಿಮಗಿಂತ ಚೆನ್ನಾಗಿ ಆರ್ಯ ಸರ್ ಬಗ್ಗೆ ಬೇರೆಯವ್ರಿಗೆ ಗೊತ್ತಿರೋದಕ್ಕೆ ಹೇಗೆ ಸಾಧ್ಯ? ಮೇಡಮ್, ಅವ್ರ ಮನೇಲಿ ಇದ್ದಾರಾ ಇಲ್ವಾ ಅಷ್ಟು ಹೇಳಿ ಸಾಕು. ಮೇಡಮ್ ಪ್ಲೀಸ್ ಹೇಳಿ. ಧ್ವನಿಯಲ್ಲಿ ತುಂಬ ಟೆನ್ಷನ್ ಇರೋ ಹಾಗಿದೆಯಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋದು ನಿಮ್ಗೆ ಅಷ್ಟೊಂದು ಮುಖ್ಯ ಆದರೆ ನೀವೇ ಬಂದು ತಿಳ್ಕೊಳ್ಳಿ. ನನಗೆ ಯಾಕೆ ಕಾಲ್ ಮಾಡಿದ್ದೀರಾ? ಮ್ಯಾಮ್, ಅಜಯ? ಅನು ಅವರೇ, ಆರ್ಯ ಸರ್ ಇಲ್ಲಿ? ನಿಮಗೆ ಹೇಳಿಲ್ಲನ್ರಿ, ಅವ್ರು ಆಗ್ಲೇ ಕಾರ್ನಾಗೆ ಎಲ್ಲೋ ಹೊಂಟ್ರಿ ಅವರು. ಹೌದಾ? ಹಾಂ ಸರಿ ಅಜಯ. ಸರಿ ಅವರ. ಇಷ್ಟೊತ್ತಲ್ಲಿ ಹೇಳ್ದೆ ಎಲ್ಲಿಗೆ ಹೋದ್ರು ಇವರು? ಅನು ಮೇಡಮ್, ಆರ್ಯ ಸರ್ ಇಲ್ಲಿ? ನಾನು ಈಗಲೇ ಅವ್ರು ನೋಡ್ಬೇಕು. ಅವ್ರ ಮನೇಲಿಲ್ಲ. ಏನು? ಇದನ್ನ ಮೊದಲೇ ಯಾಕೆ ನನಗೆ ಹೇಳಲಿಲ್ಲ? ಎಲ್ಲಿ ಹೋಗಿದ್ದಾರೆ ಅವರು? ಅವ್ರು ನನಗೂ ಹೇಳಿಲ್ಲ. ಇದನ್ನ ಫೋನಲ್ಲೇ ಹೇಳ್ಬೋದಿತ್ತಲ್ವಾ? ನಾನು ನಿಮ್ಮ ಮುಂದೆ ಬಂದು ಬೇಡ್ಕೊಳ್ಳೋದೇ ನಿಮಗೆ ಖುಷಿ ಅಲ್ವಾ? ಇಲ್ಲಿ ಬಿಡಿ, ಎಲ್ಲ ಕಳ್ಕೊಂಡವನಿಗೆ ಕಳ್ಕೊಳ್ಳೋಕ್ಕೇನಿದೆ?
ನೀವು ಅದ್ರ ಬಗ್ಗೆ ನನಗೆ ಮೇಲ್ ಮಾಡಿರಿ, ಐ ರಿವರ್ಟೆಡ್ ಬ್ಯಾಕ್. ಹಾಂ, ಆ ಕಂಪನಿದು ಡೀಟೇಲ್ಸ್ ನಾನು ಕಳಿಸಿ. ಹರ್ಷ, ಓಕೆ ಹರ್ಷ, ಐ ಕಾಲ್ ಯು ಬ್ಯಾಕ್. ನೀನು ಅದಕ್ಕೆನಾ ದೇವರು ಗೀರು ಅಂತೆಲ್ಲ ಹೊಗಳುತ್ತಿರ್ತೀಯಲ್ಲ, ನೀನು ಅನ್ಕೊಂಡಷ್ಟು ಒಳ್ಳೆಯವಳಲ್ಲ. ಶಿ ಇಸ್ ಮೋಸ್ಟ್ ಡೇಂಜರಸ್. ಮಾನ್ಸಿ, ನೀನು ಸುಮ್ಮನೆ ಕೂತಿದ್ದಾಗ ಇಂಥದ್ದೆಲ್ಲ ನಿನ್ನ ತಲೆಗೆ ಬರೋದಾ? ಇಷ್ಟೊತ್ತಲ್ಲಿ ಏನು ನಿಂದು? ರೇ ಹರ್ಷ, ತಮಾಷೆ ಅಲ್ಲ. ಉಸಿರು ಒಳ್ಳಿಗೆ ಒಂದು ಮನುಷ್ಯನ ಹೆಸರು ಕೊಡಬೇಕು ಅಂದರೆ ಅದು ಅನುನೇ. ಸ್ಟಾಪ್ ಇಟ್ ಮಾನ್ಸಿ. ರೇ ಹರ್ಷ, ಈಗ ತಾನೇ ನನ್ನ ಕಣ್ಣಾರೆ ಅನು ಜೇಂಡೆ ಹತ್ರ ಮಾತಾಡೋದನ್ನ ನೋಡಿದೆ. ನಮ್ಮ ಮುಂದೆ ಎಲ್ಲ ಜೇಂಡೇನೆ ವಿಲನ್, ಅವನ್ ಕಂಡ್ರೆ ಆಗಲ್ಲ ಅಂತ ಮಾತಾಡ್ತಾಳೆ. ಆದ್ರೆ ಇಷ್ಟೊತ್ತಲ್ಲಿ ಅವನ ಜೊತೆ ಏನ್ ಡಿಸ್ಕಸ್ ಮಾಡ್ತಿದ್ದಾಳೆ? ಇದಕ್ಕೆ ನೀನೇನು ಹೇಳ್ತೀಯಾ? ನೀನು ನೋಡಿದ್ಯಾ? ನನ್ನ ನಂಬಲ್ವಾ ನೀನು? ನನಗಂತೂ ಇದೆಲ್ಲ ಮೆಂಟಲಿ ಎಷ್ಟು ಡಿಸ್ಟರ್ಬ್ ಮಾಡ್ತಿದೆ ಗೊತ್ತಾ? ಅಸಹ್ಯ ಅಸಹ್ಯ ಅನಿಸ್ತಾ ಇದೆ. ಮೊದಲು ಈ ಸವಾಸದಿಂದ ಹೊರಟ್ರೆ ಸಾಕಪ್ಪ ಸಾಕು ಅನಿಸ್ತಿದೆ. ನಮಗೆ ನೆಮ್ಮದಿ ಬೇಕಂದ್ರೆ ನಾವೇ ಎಲ್ಲಾದರೂ ಹೋಗ್ಬೇಕಷ್ಟೆ. ಎಕ್ಸಾಕ್ಟ್ಲಿ ಹರ್ಷ, ನಾವೇ ಎಲ್ಲಾದರೂ ಹೋಗ್ಬಿಡೋಣ. ಗಂಡ ಹೆಂಡತಿ ಈ ಮನೇಲಿ ನೆಮ್ಮದಿಯಾಗಿರ್ಲಿ. ಇವ್ರ ಸವಾಸನೆ ಸಾಕು, ನಾವು ನೆಮ್ಮದಿಯಾಗಿ ಬದುಕೋಣ. ಮಾನ್ಸಿ, ನಾನೇನೋ ಬಾಯಿ ಮಾತಿಗೆ ಹಾಗೆ ಅಂದಿದ್ದು. ನೀನು ಅದನ್ನೆಲ್ಲ ತಲೆಗೆ ಹಚ್ಕೋಬೇಡ ಪ್ಲೀಸ್. ನಿನ್ನ ಮನಸ್ಸನ್ನ ಸ್ವಲ್ಪ ಕಂಟ್ರೋಲ್ ಇಟ್ಕೋ. ಸರಿ, ಈಗ ಬಾ. ಈ ಮನೇಲಿ ಮಲ್ಕೊಂಡ್ರೆ ನಂಗೆ ಮುಳ್ಳಿನ ಹಾಸಿಗೆ ಮೇಲೆ ಮಲಗ್ದಂಗೆ ಆಗುತ್ತೆ ಹರ್ಷ. ಲೆಟ್ಸ್ ಗೋ ಸಮ್ವೇರ್. ಓಕೆ, ಇದ್ರ ಬಗ್ಗೆ ನಾಳೆ ಯೋಚನೆ ಮಾಡೋಣ. ನಾಳೆ ಅಷ್ಟೊತ್ತಿಗೆ ಏನು ಚೇಂಜ್ ಆಗುತ್ತೆ ಹರ್ಷ? ಯಾರು ಗೊತ್ತು ಮಾನ್ಸಿ, ನಾಳೆ ನಮ್ಗೆ ಬೇಕಾದೇ ಆಗ್ಬೋದು ತಾನೆ. ಈಗ ನಡಿ, ಕಪ್. ಏನು ಹೇಳ್ದೆ ಎಲ್ಲಿಗೆ ಹೋದ್ರು ಇವರು? ಹೀಗೆ ಸಡನ್ನಾಗಿ ಐ ಲವ್ ಯು ಅಂತ ಮೆಸೇಜ್ ಮಾತ್ರ ಕಳಿಸಿದಾರಲ್ಲ. ಇವ್ರದ್ದೇನು ಹುಡುಗಾಟನಾ ಅಥವಾ ಏನಾದರೂ ಸಮಸ್ಯೆನಾ? ಒಂದೂ ಅರ್ಥ ಆಗ್ತಿಲ್ಲ. ಆದರೂ ನಾನು ಯಾಕೆ ಈ ಮೆಸೇಜ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ದೀನಿ? ಈ ಥರ ಇವರು ಈ ಹಿಂದೆನೂ ಮಾಡಿದ್ದಾರೆ. ಸಡನ್ನಾಗಿ ಎಲ್ಲೋ ಹೋಗಿ ಆಮೇಲೆ ಇನ್ನೇನು ಸರ್ಪ್ರೈಸ್ ಕೊಟ್ಟಿದ್ದೂ ಇದೆ. ಈಗಲೂ ಹಾಗೆ ಮಾಡಿದಾರೇನೋ. ಅಕಸ್ಮಾತ್ ಈ ಸಲ ಅವ್ರು ಹಾಗೆ ಮಾಡಿಲ್ಲ ಅಂದರೆ? ಉಧೋ ಉಧೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ. ಉಧೋ ಉಧೋ ಜೋಗಳ ಬಾವಿ ಸತ್ಯವ್ವ ನಿನ್ ಹಾಲ್ ಕುದೋ. ಉಧೋ 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 ಎಲ್ಲಮ್ಮ. ಚಕ್ತವ, ನೀ ಬಂದಿ? ನೀ ಮತ್ತೆ ಯಾವಾಗ ಬರ್ತಿ ಅಂತ ನಾನು ಕೇಳಿದಾಗ ನಿನ್ನ ಕಂಟಕ ಎಲ್ಲ ಕಳೆದ ಮೇಲೆ ಬರ್ತೀನಿ ಎಂದಿದ್ದಿ. ಮತ್ತೆ ಈಗ ಬಂದಿ ಅಂದ್ರೆ ಕಟ್ಕ ಎಲ್ಲ ಕಳಿತೇನೋ? ನನ್ನ ಮಗಂಗಿನ್ ಯಾವುದು ತ್ರಾಸಿಲ್ಲ, ಹೌದಿಲ್ಲ? ಯಾಕವ್ವ? ದುಃಖದ ಸರ್ದಿ ಎಲ್ರಿಗೂ ಒಂದಲ್ಲ ಒಂದ್ ಕಾಲದಾಗ ಬಂದೇ ಬರ್ತೈತಿ. ಆದ್ರ ಅದು ತಾಯಿಗೆ ಮಾತ್ರ ಸ್ವಲ್ಪ ಜಾಸ್ತಿನ ದುಃಖ ಕೊಡ್ತೈತಿ. ನಿನಗೀಗ ದುಃಖ ಚಿಂತಿ ಎಲ್ರೂ ಜೋಡಿ ಧರ್ಮ ಸಂಕಟನೂ ಸೇರ್ಕೊಂಡೈತಿ. ಆತವ, ನನ್ನ ಮನಸ್ಸಿನಾಗ ಏನು ನಡೀತಿದೆ ಅನ್ನೋದು ನಿನಗೆ ಚಲೋತ್ನಾಗ ಗೊತ್ತದ. ಈಗ ನೀನ ಹೇಳು, ಒಬ್ಬ ಮಗಂಗ ತ್ರಾಸ ಆಗ್ಯದಂದ್ರೆ ನಾನು ಇನ್ನೊಬ್ಬ ಮಗನ ಹತ್ರ ಸಹಾಯ ಕೇಳೋದ್ರಲ್ಲಿ ಏನಾದ್ರು ತಪ್ಪದೇನು? ತಾಯಿಗೆ ಮಕ್ಕಳಲ್ಲಿ ಭೇದ ಭಾವ ಇಲ್ಲ. ಕಾಲದ ಕೈಯಲ್ಲಿ ಎಲ್ರೂ ಮಕ್ಕಳಾಟದ ಗೊಂಬೆಗಳೇ ಅಲ್ವಾ ತಾಯಿ? ನಿನಗ ನಿನ್ನ ಮಕ್ಕಳು ಹೆಚ್ಚು, ಆದ್ರ ಕಾಲಕ್ಕ ಎಲ್ರೂ ಸಮಾನ. ಅದ್ರ ಮುಂದೆ ಎಲ್ರೂ ತಲೆ ಬಾಗ್ಲಿಕ್ಕಾಗಬೇಕು. ಕಾಲದ ನಿರ್ಧಾರಕ್ಕೆ ನೀನು ತಯಾರಾಗೋ. ಉಧೋ ಉಧೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ. ಉಧೋ ಉಧೋ
ಅವಂಗ ಜಟ್ಲಾಗು. ಏನ್ಲಾಗು? ಅಷ್ಟು ತಿಳಿಯಂಗಿಲ್ಲನ, ಪ್ರಯಾಣದ ಆಯಾಸ. ಅವಂಗೇನಾಗಿಲ್ಲ, ಸುಧಾರಿಸ್ಕೊಂಡ್ರೆ ಶುರು ಆಗ್ತಾನೆ. ನೀನು ಚಿಂತೆ ಮಾಡಬೇಡ. ಬಾ 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 ಬಾ. ಅವ ಬಂದೇ ಬರ್ತಾನ. ನನ್ನ ವಿಶ್ವನ ಉಳಿಸ್ಲಿಕ್ಕ ನನ್ನ ಸಂಜು ಬಂದೇ ಬರ್ತಾನ. ನನ್ನ ವಿಶ್ವನ ಉಳಿಸ್ಲಿಕ್ಕೆ ನನ್ನ ಸಂಜುನೇ ಬರಬೇಕು.